ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಹಾಗೆ ಜಾನ್ವಿ ಕಪೂರ್ ಅಭಿನಯದ ಪೆದ್ದಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಸಿನಿಮಾ ಸಿಕ್ಕಾಪಟ್ಟೆ ಪ್ರಮೋಷನ್ ಅನ್ನ ಮಾಡಿತ್ತು. ಸೊ ಪ್ರಮೋಷನ್ ಈ ಮಟ್ಟಿಗೆ ಮಾಡ್ತಾ ಇದ್ರಲ್ಲ, ಸಿನಿಮಾ ಹೇಗಿರಬಹುದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಸಿನಿಮಾ ನೋಡಿದವರಿಂದ ಕೂಡ ಒಳ್ಳೆ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ರಿಲೀಸ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಒಳ್ಳೆ ಪ್ರತಿಕ್ರಿಯೆ ಬಂತು. ಜೊತೆಗೆ ಇವಾಗ ಮಿಶ್ರ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಇಮೋಷನಲಿ ಸಿನಿಮಾ ನಮ್ಮೆಲ್ಲರನ್ನು ಕೂಡ ಹಿಡಿದಿಟ್ಕೊಳ್ಳುತ್ತೆ. ಅದ್ರಲ್ಲೂ ಕೂಡ BGM ಇದೆಯಲ್ಲ, ಸಖತ್ತಾಗಿದೆ. ನಂಗಂತೂ ಪರ್ಸನಲಿ BGM ತುಂಬಾ ಇಷ್ಟ ಆಯ್ತು. ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ವೈಬ್ ಕೊಡುತ್ತೆ ಅಂತ ಹೇಳ್ಬೋದು. ಸಿನಿಮಾ ಹಳ್ಳಿಯಲ್ಲಿ ನಡೆಯುವಂತಹ ಒಂದು ಕ್ರೀಡೆಯನ್ನ ತೋರಿಸಿರುವಂತದ್ದು. ಜೊತೆಗೆ ರಾಮ್ ಚರಣ್ ಅವರು ತುಂಬಾ ಚೆನ್ನಾಗಿ ಅವ್ರನ್ನವರು ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ. ಅವರೊಂದು ಲುಕ್ ಆಗಿರಬಹುದು, ಫಿಟ್ ಅಂಡ್ ಫೈನ್ ಆಗಿರುವಂತಹ ಬಾಡಿ ಆಗಿರಬಹುದು, ಒಬ್ಬ ಪೈಲ್ವಾನ್ಗೆ ಹೇಳ್ ಮಾಡಿಸ್ದಂಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿದ್ದಾರೆ. ಇದರ ಜೊತೆಗೆ ನಮ್ಮೆಲ್ಲರ ಮನಸ್ಸನ್ನು ಸೆಳೆಯೋದು ಅಂತಂದ್ರೆ ಒಂದ್ ಕ್ಯಾರೆಕ್ಟರ್ ಶಿವಣ್ಣ ಅವ್ರ ಕ್ಯಾರೆಕ್ಟರ್. ಸೊ ಇಷ್ಟು ಸಿನಿಮಾಗಳಲ್ಲಿ ಶಿವಣ್ಣ ಅವ್ರನ್ನ ಈ ರೀತಿಯಾಗಿ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ ಕನ್ನಡದಲ್ಲಿ ಶಿವಣ್ಣ ಅವ್ರನ್ನ ವಿಭಿನ್ನವಾಗಿ ತೋರಿಸ್ತಾರೆ. ಆದ್ರೆ ತೆಲುಗು ಅವರು ಇಷ್ಟೊಂದು ಕ್ರಿಯೇಟಿವ್ ಆಗಿ ತೋರಿಸ್ತಾರ ಅನ್ನುವಂಥದ್ದು ಒಂದ್ ರೀತಿ ಆಗುತ್ತೆ. ಜೊತೆಗೆ ಅವರ ಕ್ಯಾರೆಕ್ಟರ್ ಕೂಡ ತುಂಬಾ ಎಮೋಷನಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದೆಲ್ಲದ್ರ ನಡುವೆ ತುಂಬಾ ಕ್ಯೂಟೆಸ್ಟ್ ಆಗಿರೋ ಒಂದ್ ಕ್ಯಾರೆಕ್ಟರ್ ಅಂತಂದ್ರೆ ಜಾನ್ವಿ ಕಪೂರ್ ಅವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ. ಒಂದ್ ರೀತಿಯಲ್ಲಿ ಜಾನ್ವಿ ಕಪೂರ್ ಅವರು ಕೂಡ ಕ್ರಶ್ ಆಗ್ತಾ ಹೋಗ್ತಾರೆ ಸಿನಿಮಾದ ಉದ್ದಕ್ಕೂ ಕೂಡ. ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಸಿನಿಮಾನ ಹೆಣೆದಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಆಬ್ವಿಯಸ್ಲಿ ಮಾತಾಡ್ಲೇಬೇಕಾಗಿರುವಂತದ್ದು ಮ್ಯೂಸಿಕ್ ಬಗ್ಗೆ. ತುಂಬಾ ಚೆನ್ನಾಗಿದೆ AR ರೆಹಮಾನ್ ಅವರ ಮ್ಯೂಸಿಕ್. ಈ ಮ್ಯೂಸಿಕ್ ಆಗಿರಬಹುದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರಬಹುದು, ಜೊತೆಗೆ ರಾಮ್ ಚರಣ್ ಅವರ ಆಕ್ಟಿಂಗ್ ಆಗಿರಬಹುದು, ಶಿವಣ್ಣ ಅವರ ಆಕ್ಟಿಂಗ್ ಆಗಿರಬಹುದು, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಒಂದು ರೀತಿನಲ್ಲಿ ಅದಕ್ಕೆ ಆದಂತಹ ತೂಕ ಇದೆ ಅಂತಾನೆ ಹೇಳ್ಬಹುದು. ಸೊ ನೀವು ಕೂಡ ಈ ಸಿನಿಮಾವನ್ನ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗನ್ನಿಸ್ತು ಅಂತ.